Jungle. Audio Jungle. ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ಬಸಮ್ಮ ಹಿರೂರ್. ವಿಜಯಪುರ ನಗರ ಶಾಸಕ ಹಾಗೂ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಂಕ್ರಮಣದ ಉದ್ದೇಶಿತ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ವಿಜಯಪುರದಲ್ಲಿ ಉತ್ತರ ಕರ್ನಾಟಕದ ಅಂದದ ಚಂದದ ಶ್ರೀ ಸಿದ್ದೇಶ್ವರ ಸಂಕ್ರಮಣ ಜಾತ್ರಾ ಮಹೋತ್ಸವ ಇದೇ ದಿನಾಂಕ 11ರಿಂದ 7 ದಿನಗಳ ಕಾಲ ವೈಭವದಿಂದ ನಡೆಯಲಿದ್ದು, ಜಾತ್ರಾ ಮಹೋತ್ಸವಕ್ಕೆ ಸಕಲ ಸಿದ್ಧತೆ ಪೂರ್ಣಗೊಳಿಸಲಾಗಿದೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಕುರಿತು ನಗರ ಶಾಸಕ ಹಾಗೂ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಸರ್ವ ನಿರ್ದೇಶಕರ ಸಮ್ಮುಖದಲ್ಲಿ ಚೇರ್ಮನ್ ಬಸಯ್ಯ ಹಿರೇಮಠ್ ಪತ್ರಿಕಾಗೋಷ್ಠಿಯಲ್ಲಿ ಸಮಗ್ರ ವಿವರಣೆ ನೀಡಿದರು. ಪ್ರಮುಖರಾದ ಸಿದ್ದರಾಮಪ್ಪ ಉಪ್ಪಿನ್, ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಉಪಾಧ್ಯಕ್ಷ ಸಂಗು ಸಜ್ಜನ್, ನಿರ್ದೇಶಕರಾದ ಗುರು ಗಚ್ಚಿನ್ಮಠ್, ಸದಾನಂದ ದೇಸಾಯಿ, ಬಸವರಾಜ್ ಸುಗೂರ್, ಮಲ್ಲಿಕಾರ್ಜುನ್ ಸಜ್ಜನ್, ಶಿವಾನಂದ್ ನೀಲಾ, ಸಂಗನಗೌಡ ನಾಡಗೌಡ್, ಪಾಲಿಕೆ ಸದಸ್ಯ ರಾಜಶೇಖರ್ ಮೂಗಿಮಠ್ ಮೊದಲಾದವರು ಪಾಲ್ಗೊಂಡಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್. ಅಂದರೆ ರವಿವಾರ ದಿನ 11/1/2026 ಸಮಯ ಸಾಯಂಕಾಲ 6 ಗಂಟೆಗೆ ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಏನು ಗೋಮಾತೆ ಪೂಜೆಯೊಂದಿಗೆ ನಂದಿ ಧ್ವಜಗಳ ಪೂಜೆ ಮಾಡಿದ ನಂತರ ನಮ್ಮ ನಂದಿ ಕೋಲುಗಳು ನೇರವಾಗಿ ಅತ್ತರ್ಬೇರು ವಾಸಿಯ ಮಾರ್ಗವಾಗಿ ಕೋರಿಸಿಕ್ಕೆ ಹೋಗಿ ನಂತರ ಏನು ಗಣಪತಿ ಚೌಕಿಗೆ ಬಂದು ಅಲ್ಲಿ ಚೌಕದಲ್ಲಿ ನಮ್ಮ ನಂದಿ ಕೋಲುಗಳೆಲ್ಲ ಒಂದು ಕಡೆ ಹಚ್ಚಿ ಅಲ್ಲಿಂದ ಗಣಪತಿ ವಿಶೇಷ ಅಭಿಷೇಕ ಆ ಒಂದು ಕಾರ್ಯಕ್ರಮದಿಂದ ಶ್ರೀ ಅಮೃತ ತೋರಿಸಿನವರು ಮಾಡ್ತಾ ಇದ್ದಾರೆ. ಅಲ್ಲಿ ಗಣಪತಿ ಅಭಿಷೇಕ ಆದ ನಂತರ ಎಲ್ಲ ಭಕ್ತಾದಿಗಳಿಗೆ, ಎಲ್ಲ ನಂದಿಕೋಲ ಪಟುಗಳಿಗೆ ಬಂದಂಥ ಭಕ್ತರಿಗೆ ಅಂತ ಅಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿದೆ. ಆ ಪ್ರಸಾದವನ್ನು ಶ್ರೀ ಅಮೃತ ತೋರಿಸಿನವರು ಮಾಡಿದ್ದಾರೆ. ಮತ್ತು ಅದಾದ ನಂತರ ಏನು ಪ್ರಸಾದ ಆದ ನಂತರ ನೇರವಾಗಿಂದ ನಂದಿಕೋಲಿಂದ ದೇವಸ್ಥಾನಕ್ಕೆ ಬರ್ತಾರೆ. ಅದು 11ನೇ ತಾರೀಕಿನ ಕಾರ್ಯಕ್ರಮ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಮರುದಿವಸ ತಾರೀಕು 12/1/2026 ಸೋಮವಾರ ದಿವಸ 12:30 ಗಂಟೆಗೆ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಂದಿ ಧ್ವಜಗಳ ಏನು ಶ್ರೀ 770 ಲಿಂಗಗಳಿಗೆ ಎಣ್ಣೆ ಮಜ್ಜದೊಂದಿಗೆ ಅಭಿಷೇಕ ಆಗ್ತದೆ. ನಂತರ ನಂದಿ ಧ್ವಜಗಳ ಪೂಜೆ ಆದ ನಂತರ ಶಹರದ ಬೀದಿಗಳಲ್ಲಿ, ಅಂದರೆ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳ ಒಂದು ಉತ್ಸವ ಇರ್ತದೆ. ಇದು ರಾತ್ರಿ ಅಲ್ಲಿ ನಡೆದು ಲಿಂಗದ ಗುಡಿಗೆ ಅಂತ ಹೋಗಿ ಬಂದು ಅಲ್ಲಿಂದ ನೀಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ಅಲ್ಲಿ ಪೂಜೆ ಆದ ನಂತರ ನೇರವಾಗಿ ದೇವಸ್ಥಾನಕ್ಕೆ ಬರುವಂಥ ಒಂದು ಕಾರ್ಯಕ್ರಮ. ಇದು 12ನೇ ತಾರೀಕಿನ ದಿವಸ ಕಾರ್ಯಕ್ರಮ. 13ನೇ ತಾರೀಕಿನ ದಿವಸ ಅಂದರೆ ಮಂಗಳವಾರ ದಿವಸ ಮಧ್ಯಾಹ್ನ 12:30 ಗಂಟೆಗೆ ಅಂದರೆ ಇಲ್ಲಿ ದೇವಸ್ಥಾನದ ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ ಆಗ್ತದೆ. ನಂತರ ದೇವಸ್ಥಾನದ ಒಳಗೆ ಏನು ಅಲ್ಲಿ ಉತ್ಸವ ಮೂರ್ತಿ ಇದೆ, ಆ ಉತ್ಸವ ಮೂರ್ತಿ ಒಂದು ಪೂಜೆ ಆಗ್ತದೆ 10 ಗಂಟೆಯಿಂದ 12 ಗಂಟೆವರೆಗೆ. ಆ ಉತ್ಸವ ಪೂಜೆ ಆದ ನಂತರ ಭೋಗಿ ಕಾರ್ಯಕ್ರಮ ಅಂದರೆ ಅಕ್ಷತಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದು ಸಿದ್ದೇಶ್ವರ ದೇವಾಲಯ ಮುಂಭಾಗದ ವೇದಿಕೆ ಮೇಲೆ ಅವಾಗಿಂದ ಅಕ್ಷತಾರ್ಪಣೆ ಭೋಗಿ ಕಾರ್ಯಕ್ರಮದಲ್ಲಿ ಅಲ್ಲ ನಮ್ಮ ಜಾತ್ರಾ ಸಮಿತಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಕಮಿಟಿಯವರು ನಾವು ಸಂಸ್ಥೆಯ ಎಲ್ಲ ಕಮಿಟಿಯವರಲ್ಲಿ ಇರ್ತೇವೆ. ಆ ಒಂದು ಕಾರ್ಯಕ್ರಮ ಅಕ್ಷತಾ ಕಾರ್ಯಕ್ರಮ ಆದ ನಂತರ ಎಲ್ಲರಿಗೆ ಅಂತ ಪ್ರಸಾದ ವ್ಯವಸ್ಥೆ ಆಗ್ತದೆ. ನಂತರ ನಂದಿ ಧ್ವಜಗಳ ಮೆರವಣಿಗೆ ವಿಜಯಪುರದ ಪ್ರಮುಖ ನಗರಗಳ ಬೀದಿಗಳಲ್ಲಿ ನಡೀತಾ ಇದೆ. ನಂತರ ಯಥಾ ಪ್ರಕಾರವಾಗಿ 12ನೇ ತಾರೀಕಿನ ದಿವಸ ಲಿಂಗದ ಗುಡಿಗೆ ಹೋಗೋದು, ನಂತರ ಕಪಿಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಳ್ಳಿ ದೇವಸ್ಥಾನಕ್ಕೆ ಬರುವಂಥ ಕಾರ್ಯಕ್ರಮ 13ನೇ ತಾರೀಕಿನ ದಿವಸ. ಆ ದಿವಸದಿಂದ ಅಕ್ಷತಾ ಕಾರ್ಯಕ್ರಮ ಹೋಗಿ ಇರ್ತದೆ. ಮತ್ತೊಮ್ಮೆ ಈಗ ಬುಧವಾರ ದಿನಾಂಕ 14/1/2026 ಸಮಯ ಮಧ್ಯಾಹ್ನ 12:30 ಗಂಟೆಗೆ ಏನು
ಪ್ರತಿ ಸಂದಂತೆ ನಾವು ಕೂಡ 2 ದಿವಸದಿಂದ ಆ ಉತ್ಸವ ಮೂರ್ತಿಯ ಪೂಜೆಯನ್ನು 14ನೇ ತಾರೀಕು ಮಾಡ್ತೇವೆ. 14ನೇ ತಾರೀಕಿನ ದಿವಸ ದೇವಸ್ಥಾನದಲ್ಲಿ ಅದು ಉತ್ಸವ ಮೂರ್ತಿಯ ಒಂದು ಪೂಜೆ ಪುರಸ್ಕಾರ ಆಗ್ತದೆ. ತದನಂತರ ಹೋಮದ ಕಾರ್ಯಕ್ರಮ ನಡೀತದೆ. ಅದು 12 ಗಂಟೆಗೆ ಅದ. ಆ ಒಂದು ವೇಳೆಯಲ್ಲಿ 12 ಗಂಟೆಗೆ ನಂದಿ ಧ್ವಜಗಳ ಪೂಜೆಯೊಂದಿಗೆ ಅವರು ಗುಡಿಸಲು ಹಾಕಿ ಅಂತ ಬಂದು ಹೋಮದ ಕಟ್ಟಿಗೆ ಬಂದು ತಲುಪುವಂಥ ಒಂದು ಕಾರ್ಯಕ್ರಮ ಇರ್ತದೆ. ಆ ಪ್ರಕಾರವಾಗಿ ಎಲ್ಲ ನಂದಿಗೋದ ಸಮಿತಿಯವರು ಆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು 15 ತಾರೀಕು ದಿವಸ ಏನು ಸಿದ್ದೇಶ್ವರ ದೇವಸ್ಥಾನದ ಮುಂದೆ ಏನು ಆವರಣದಲ್ಲಿ ನಂದಿ ಧ್ವಜಗಳ ಪೂಜೆ ಆಗ್ತದೆ. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ನಂದಿ ಧ್ವಜಗಳು ಧರಣಿ ಆಗ್ತದೆ. ಮತ್ತು ನಾವು ಕೊನೆ ದಿವಸ ತಿನ್ನಕ್ಕೆ ಹೋಗೋದಿಲ್ಲ. ಏನಾಗಿದೆ ಏನು ಕಡ್ಲೇಶ್ವರ ನೀಲಕಂಠೇಶ್ವರ ದೇವಸ್ಥಾನ ಹೋಗಿ ಅಲ್ಲಿ ರಾತ್ರಿ ಪ್ರಸಾದ ಇರ್ತದೆ. ತದನಂತರ ಸಾಂಕೇತಿಕವಾಗಿ ವರ್ಷದಲ್ಲಿ ಒಂದು ಸ್ವಲ್ಪ ಮಾತಾಡಿಸ್ತೀವಿ, ಸ್ವಲ್ಪ ಅಷ್ಟು ಮಾಡಿ ಅಂತ ನೇರವಾಗಿ ಅಂತ ದೇವಸ್ಥಾನಕ್ಕೆ ಕಾರ್ಯಕ್ರಮ. ಇವಿಷ್ಟು ಏನು ಜಾತ್ರೆಯ ಕಾರ್ಯಕ್ರಮಗಳು. ತದಾದ ನಂತರ 14ನೇ ತಾರೀಕಿನ ದಿವಸ ಏನು ಭಾರಿ ಎತ್ತು ಕಾರ್ಯಕ್ರಮ ನಮ್ಮ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಭಾರಿ ಎತ್ತು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಮತ್ತು ಅನೇಕ ಏನು ಹಳ್ಳಿಯ ಜನರು ರೈತಾಪಿ ವರ್ಗದವರು ನಮ್ಮ ಕಸರತ್ತುಗಳನ್ನು ತೋರಿಸೋಕ್ಕೆ ಇಲ್ಲಿ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮ 14 ತಾರೀಕಿನ ದಿವಸ ನಡೀತದೆ. ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆವರೆಗೆ ನಡೀತದೆ. 13ನೇ ತಾರೀಕಿನ ದಿವಸ 17ನೇ ತಾರೀಕಿನ ದಿವಸ ಶುಕ್ರವಾರ ದಿವಸ ಮಧ್ಯಾಹ್ನ 3 ಗಂಟೆಗೆ SSS ಮೈದಾನದಲ್ಲಿ ಅಂತಾರಾಷ್ಟ್ರೀಯ ಜಂಗಿ ನಿಕಾರಿ ಕುಸ್ತಿಗಳು ನೋಡಿ. ಅಂತಾರಾಷ್ಟ್ರೀಯ ಜಂಗಿ ನಿಕಾರಿ ಕುಸ್ತಿಗಳು ಈ ಒಂದು ಕುಸ್ತಿಯಲ್ಲಿ ಕುಸ್ತಿಪಟುಗಳು ಭಾಗವಹಿಸ್ತಾ ಇದ್ದಾರೆ. ತಾಪ್ಸಿ ಅವರು, ತ್ಯಾಮರ್ಲಾಲ್ ಮತ್ತು ಪೈ ಹರೀಶ್ ಕುಮಾರ್, ಪೈ ಕಾಮೇಶ್ ಪಾಟೀಲ್, ವಿಕ್ರಾಂತ್ ಕುಮಾರ್ ಮತ್ತು ಕುಬೇರು OTVC, ಪೈ ರಶ್ಮಿ ಸಿಂಗ್ ದಕ್ಷಿಣ ಕನ್ನಡ. ಅದಕ್ಕೆ ಇವರೆಲ್ಲ ಪೈಲ್ವಾನರು ಬೇರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಇಲ್ಲಿ ಬರ್ತಾ ಇದ್ದಾರೆ. ಅವರು ಕೂಡ ಒಳ್ಳೆ ಕುಸ್ತಿಪಟುಗಳಾಗಿದ್ದಾರೆ. ರಷ್ಯಾದಿಂದ ಬರ್ತಾರೆ. ಮತ್ತು ಇಲ್ಲಿ ನಮ್ಮ ಏನು ಭಾರತ ದೇಶದಲ್ಲಿ ಅನೇಕ ಏನು ಕುಸ್ತಿಪಟುಗಳಿದ್ದಾರೆ, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಥರನಾಗಿ ಏನಪ್ಪ ಅಂತಂದರೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಸುಮಾರು 7 ದಿವಸ ಇದು ಜಾತ್ರೆ ಕಾರ್ಯಕ್ರಮ ಇರ್ತದೆ. ನೇರ 4 ದಿವಸ ಮಾತ್ರ ಉತ್ಸವ, 2 ದಿವಸ ಏನು ಕುಸ್ತಿ ಮತ್ತು ಭಾರತ ಕಾರ್ಯಕ್ರಮ. ಮೊದಲನೇ ದಿವಸದಿಂದ ನೆನಪು ಚೌಕಿಗೆ ಹೋಗಿ ಪೂಜೆ ಮಾಡುವಂಥ ಕೆಲಸ. 20ನೇ ತಾರೀಕಿನ ದಿವಸ ಏನು ಕಪಡೆ ಉತ್ಸವ ಕಾರ್ಯಕ್ರಮ ಇರ್ತದೆ. ಆ ದಿವಸದಿಂದ ನಂದಿಗೋಲುಗಳ ಪೂಜೆ ಆಗ್ತದೆ. ತದನಂತರ ಎಲ್ಲರಿಗೂ ಮಹಾಪ್ರಸಾದ ಇರ್ತದೆ. ಈ ಪ್ರಕಾರವಾಗಿ ಅಂದರೆ ಒಂದು ಜಾತ್ರಾ ಮಹೋತ್ಸವ 2024 ಜಾತ್ರಾ ಮಹೋತ್ಸವ ನಡೆಯುವಂಥದ್ದು ಮನದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಪತ್ರಿಕಾ ಬಂಧುಗಳು ಪ್ರತಿನಿತ್ಯ ಏನು ಕಾರ್ಯಕ್ರಮ ನಡೀತದೆ ಕಾರ್ಯಕ್ರಮವನ್ನು ಪೇಪರ್ದಲ್ಲಿ ಆಗಲಿ ಈ ಮಾಧ್ಯಮದಲ್ಲಾಗಿ ವಿಸ್ತರಿಸಬೇಕಂತ ತಮ್ಮಲ್ಲಿ ಯೋಚಿಸ್ಬೋದು. 109 ನಮ್ಮ ಸಿದ್ದೇಶ್ವರ ಸಂಸ್ಥೆ ಚೇರ್ಮನ್ರು ಜಾತ್ರಾ ಏನೇನು ಚಟುವಟಿಕೆ ಆಗ್ತಾವು ಮತ್ತು ಏನೇನು ವಿಶೇಷವಾಗಿ 109ನೇ ಸಿದ್ದೇಶ್ವರ ಜಾತ್ರಾ ಒಂದು ಅದಕ್ಕೆ 109 ಜಾತ್ರೆ ವ್ಯವಸ್ಥಿತವಾಗಿ ನಡೆಯುವ ಸಲುವಾಗಿ ಈಗಾಗಲೇ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ನಮ್ಮ ಚೇರ್ಮನ್ರು ಈಗಾಗಲೇ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಜಾತ್ರಾ ಕಮಿಟಿಯ ಚೇರ್ಮನ್ರು ನಮ್ಮ ಗುರುಗಚ್ಚಿನ ಮಠ ಮತ್ತವರೆಲ್ಲ ಕಮಿಟಿ ಇದಕ್ಕಾಗಿ ಪ್ರತ್ಯೇಕವಾದ ಕಮಿಟಿ ಇರ್ತದೆ. ಅದನ್ನೆಲ್ಲ ಜಾತ್ರಾ ಕಮಿಟಿಯವರು ಪೂರ್ತಿ ಜಾತ್ರೆ ನಡೆಸಿಕೊಡುವಂಥ ಜವಾಬ್ದಾರಿ ಅವ್ರದ್ದು ಇರ್ತದೆ. ಸಿದ್ದೇಶ್ವರ ಸಂಸ್ಥೆ ನಮ್ಮ ಆಡಳಿತ ಮಂಡಳಿಯವರು ಅವ್ರಿಗೆಲ್ಲ ರೀತಿ ಸಹಕಾರ ಕೊಡ್ಬೋದು. ಏನೇನು ಸಂಪನ್ಮೂಲಗಳು ಬೇಕು ಮತ್ತು ಯಾವ ರೀತಿ ವ್ಯವಸ್ಥೆ ಬೇಕು ನಮ್ಮೇನು ಸಂಕ್ರಮಣ ಜಾತ್ರಾ ಮಹೋತ್ಸವ ಕಮಿಟಿಯವರೇನು ಹೇಳ್ತಾರೆ ಅದರಂತೆ ಎಲ್ಲ ವ್ಯವಸ್ಥೆನ ಎಲ್ಲರೂ ಕೂಡಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ
ಒಂದು ಪ್ರಸಿದ್ಧವಾದಂಥ ಜಾತ್ರೆ. ಆದರೆ ದುರ್ದೈವ ಏನಾಗಿದೆ ಅಂದರೆ ಇತ್ತಿತ್ತಲಾಗಿ ಗೋ ಸಂಪತ್ತು ಕಡಿಮೆ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಜಾನುವಾರುಗಳು ಬೆಳೆದ ಸಲ ನಾವು ನೋಡಿದ್ರೆ ಅಲ್ಲಿ ಭಾಳ ಅತಿ ಕಡಿಮೆ ಇವತ್ತು ಜಾನುವಾರುಗಳು ಬರ್ತಾ ಇರೋದು. ಮತ್ತು ಅದು ಭಾಳ ವಿಶೇಷ ಇತ್ತು ಒಂದು ಕಾಲದಲ್ಲಿ. ಈ ಗೋ ಒಂದು ದನಗಳ ಜಾತ್ರೆ ಅದು ಸ್ವಲ್ಪ ಯಾಕೋ ಇತ್ತಿತ್ತಲಾಗಿ ಎಲ್ಲ ಯಾಂತ್ರೀಕರಣ ಆಗಿದ್ದರಿಂದ ಯಾರು ಕೆಲವೊಂದು ರೈತರು ಭಾಳ ಹುರುಪಿನಿಂದ ಭಾಳಷ್ಟು ಪರಿಶ್ರಮ ಪಟ್ಟು ಇವತ್ತು ಈ ಒಂದು ದನಗಳನ್ನು ಸಾಕ್ತಾರೆ. ಅದಕ್ಕೆಲ್ಲ ಪ್ರೋತ್ಸಾಹ ರೀತಿಯಿಂದ ನಾವೆಲ್ಲರೂ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ ಒಳ್ಳೆಯ ಆಕಳಿಗೆ ನಾವು ಒಂದು ತೊರಿ ಬಂಗಾರ ಕೊಡ್ತೀವಿ. BID ಅಸೋಸಿಯೇಷನ್ದವರು ಅವರು ಒಂದು ತೊರಿ ಕೊಡ್ತಾರೆ. DCCB ಅಂತ ಬಿಜಾಪುರ ಅವರು ಒಂದು ತೊರಿ ಕೊಡ್ತಾರೆ. ಮರ್ಚೆಂಟ್ ಅಸೋಸಿಯೇಷನ್ದವ್ರು ಕೊಡ್ತಾರೆ 25 ಸಾವಿರ. ಈ ರೀತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ಇವತ್ತು ಮೊದಲು ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತಿರಲಿಲ್ಲ ಬಂದಂಥ ಭಕ್ತಾದಿಗಳಿಗೆ ಜನರಿಗೆ. ಈಗ ಅನೇಕ ದಾನಿಗಳು ಮುಂದೆ ಬಂದು ಅವರು ಸಹ ಸುಮಾರು ನಾಳೆ ನಂಬರ್ ತೋರಿಸ್ನೇವಲ್ಲ ಅವರು 12ನೇ ತಾರೀಕಿಗೆ ಪುತ್ತೂರು ಸಾವಳಿಗೆ ಬಾಂಡ್ ರೈತರು, ಅಲ್ಲಿಂದ 13ನೇ ತಾರೀಕಿಗೆ ಅನಿಲ್ ಅವಳೆ ಭಗೀರಥ ಡೆವಲಪರ್ಸ್ ಅವರು ಹುಂಡೇಕಾರ್ ಅವರು 15ನೇ ತಾರೀಕಿಗೆ ನಮ್ಮ 15ನೇ ತಾರೀಕಿಗೆ ನಾವು ಗುರು ಗಜ್ಜಿ ಮಠರು ಸಿದ್ದೇಶ್ವರ ನಿರ್ದೇಶಕರು ಮತ್ತು ಜಾತ್ರಾ ಸಮಿತಿ ಅಧ್ಯಕ್ಷರು. ಅದರ ಜೊತೆಗೆ ರಾತ್ರಿ ಅಲ್ಲೇ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಮಲ್ಲಿಕಾರ್ಜುನ ತೇಲಿ ಅಂತೇಳಿ ನಮ್ಮ ಸಿದ್ದೇಶ್ವರ ಪ್ರತಿ ವರ್ಷ ಶ್ರೀಶೈಲಕ್ಕೆ ಹೋಗುವಂಥ ಒಂದು ಯಾತ್ರಾ ಕಮಿಟಿಯವರು ಪಾದಯಾತ್ರಾ ಕಮಿಟಿಯವರು ಮಾಡ್ತಾರೆ. ಮತ್ತು ಕೊನೆಯ ದಿವಸ ಅಂದರೆ 20ನೇ ತಾರೀಕಿಗೆ ಕೊನೆಯ ಸಮಾರೋಪ ಇದ್ದಂಗೆ ಅದಕ್ಕೆ ಕಪಡ ಇಳಿಸೋದು ಅಂತೇಳಿ ಮರಾಠಿಯೊಳಗೆ ಹೇಳ್ತಾರೆ. ಕನ್ನಡದಾಗ ನಾವು ಅದನ್ನು ಏನು ಇದಕ್ಕೆ ಅಲಂಕಾರ ಮಾಡಿರ್ತೀವಿ ನಂದಿ ಕೋಲ್ದು ಎಲ್ಲ ಆ ಅಲಂಕಾರ ತಂದು ಮತ್ತೆ ಅದರ ಸ್ಥಾನಕ್ಕೆ ಉಳಿಸುವಂಥದ್ದು ಒಂದು ಕಾರ್ಯಕ್ರಮ. ಅವತ್ತು ಸುಮಾರು ಒಂದು 80,000 ಮಂದಿ ಏನು ಪ್ರಸಾದ ತಗೋತಾರೆ. ಅದರಲ್ಲೂ ನಮ್ಮ ಸಾಹೇಬಣ್ಣ ಬೋಯಿಯವರು ಮಹಾದಾನಿಗಳು ಬಿಜಾಪುರ ಸಿದ್ದೇಶ್ವರ ಬ್ಯಾಂಕಿನ ನಿರ್ದೇಶಕರು ಅವರು ಸುಮಾರು ಎಲ್ಲ ರೀತಿ ಅಂದರೆ ಇದು ಒಂದು ದಿವಸದ ಪ್ರಸಾದ ಅಂದರೂ ಕಡಿಮೆ ಇಲ್ಲ. ಸುಮಾರು 3-4 ಲಕ್ಷ ರೂಪಾಯಿದಷ್ಟು ಪ್ರಸಾದ ಆಗ್ತದೆ. ಯಾಕಂದರೆ ಈ ಜಾತ್ರೆಗೆ ಒಂದು ಮೊದಲ ಪದ್ಧತಿ ಇರಲಿಲ್ಲ. ನಾವು ಪ್ರಾರಂಭ ಮಾಡಿದಾಗ ಯಾರು ಕೊಡ್ತಾರೋ ಇಲ್ಲೋ ತರಿಸ್ತಿತ್ತು. ಈಗ ಎಲ್ಲರೂ ಇವತ್ತು ಪ್ರಸಾದದ ಸಲುವಾಗಿ ನಾವು ಪುಟ್ಟಿ ಕೊಡಿಸಿ ಅಂತೇಳಿ ಮಾಡ್ತಾ ಇದ್ದಾರೆ. ಅವರೆಲ್ಲ ದಾನಿಗಳಿಗೂ ನಾನು ಸಂಸ್ಥೆ ಅಧ್ಯಕ್ಷನಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದು ವಿಶೇಷ ಏನಂದರೆ ಸಿದ್ದೇಶ್ವರ ಸಂಸ್ಥೆ ಇಷ್ಟು ಬೆಳೆದಿದೆ ಅಲ್ಲ, ಇವತ್ತು ಸಾರ್ವಜನಿಕ ಒಂದು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಭಾಳ ದೊಡ್ಡ ಸಂಸ್ಥೆಯಾಗಿ ಬೆಳೆದಿದ್ದೀವಿ. ಇವತ್ತು KG ನಾವು 10th ಡಿಗ್ರಿ ಕಾಲೇಜು, ಲಾ ಕಾಲೇಜು, ಅಲ್ಲಿಂದ ಈಗ ಅಗ್ರಿಕಲ್ಚರ್ ಕಾಲೇಜು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದೇ ರೀತಿ ಮೆಡಿಕಲ್ ಕಾಲೇಜ್ ಪ್ರಯತ್ನ ಮಾಡ್ತಾಯಿದ್ದೀವಿ, ವೆಟರ್ನರಿ ಕಾಲೇಜ್ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಹೋಗುವುದು. ಸಿದ್ದಸಿರಿ ಲಾ ಕಾಲೇಜು ಒಂದು ಒಳ್ಳೆಯ ಲಾ ಕಾಲೇಜಾಗಿ ಇವತ್ತು ವಿಜಯಪುರದಲ್ಲಿ ಇವತ್ತು ಈ ವರ್ಷವೇ ಪ್ರಾರಂಭ ಮಾಡಿದೆ. ಈ ರೀತಿ ಸಿದ್ದೇಶ್ವರ ಸಂಸ್ಥೆ ಆಸ್ತಿ ಈ ಮೊದಲು ಸುಮಾರು ಎಷ್ಟಿತ್ತು ಅವಾಗ ವ್ಯಾಲ್ಯೂಷನ್ ಅವಾಗ 1.5 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಇತ್ತು. ಇವತ್ತು ನಮ್ಮದು 450 ಕೋಟಿ ರೂಪಾಯಿ ಆಸ್ತಿ, ಸುಮಾರು 150 ಎಕರೆ ಜಮೀನು, ಇವತ್ತು ದೊಡ್ಡದಾದಂಥ ಗೋಶಾಲೆ. ಬಹುಶಃ ಕರ್ನಾಟಕದಲ್ಲಿ ಯಾವುದೇ ಮಠಾಧೀಶರು ಇಲ್ಲ, ಯಾವ ಸಂಸ್ಥೆ ಇಲ್ಲ. ಸುಮಾರು 1,500 ಆಕಳುಗಳು, ಅದರ ಉತ್ಪನ್ನಗಳು ಎಲ್ಲನೂ ಸಿದ್ದೇಶ್ವರ ಸಂಸ್ಥೆ ಒಂದು ಧಾರ್ಮಿಕ ಸಂಸ್ಥೆ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಇವತ್ತು ನಮ್ಮ ಸಂಸ್ಥೆ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ವಿಶೇಷವಾಗಿ ನಾವು ಮೊನ್ನೆ ನಮ್ಮ ಪೂಜ್ಯ ಕೊಪ್ಪಳದ ಗವಿಸಿದ್ಧ ಮಹಾಸ್ವಾಮಿಗಳು ಮತ್ತು ನಮ್ಮ ಮೂರ್ಸಾರ್ಮಠ ಸ್ವಾಮಿಗಳನ್ನು ಬಂದು ಅವರ ಪವಿತ್ರ ಹಸ್ತಗಳಿಂದ ಇದನ್ನು ಪ್ರಾರಂಭ ಮಾಡಿದ್ದು ಅನ್ನದಾಸೋಹ. ಇಲ್ಲಿ ಕೆಳಗಡೆ ಸುಮಾರು ದಿನ ಒಂದು 500-600 ಜನ ಪ್ರಸಾದ ವ್ಯವಸ್ಥೆ ಮಾಡಿದ್ರು. ಅಷ್ಟೇ ಅಲ್ಲ, ಇದೇನು ನಾವು ಕಟ್ಟಿದ್ದೀವಿ ಕಟ್ಟಡ
ಸುಮಾರು 15 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿ ಕಟ್ಟಿದ್ದೀವಿ. ಇನ್ನೊಂದು ವಿಶೇಷ ಏನಂದರೆ ದಿನಾನು ಅನ್ನದಾಸೋಹ ನಾವು ಮಧ್ಯಾಹ್ನದಲ್ಲಿ ಯಾರೇ ಯಾತ್ರಿಕರಿಗೆ ಅದ್ರ ಜೊತೆಗೆ ಎಷ್ಟೋ ಮಂದಿ ಬಿಜಾಪುರ ನಗರದಲ್ಲೇ ಮನೆ ಇದ್ದರೂ ತಂದೆ ಇದು ಮಕ್ಕಳು ಇದ್ರೂ ಕೆಲವೊಂದು ಮಂದಿ ಸರಿಯಾಗಿ ನೋಡ್ಕೊಳ್ಳಾರ್ದಕ್ಕೆ ಅನೇಕರು ಪಾಪ ಬಂದು ಇಲ್ಲೇ ಪ್ರಸಾದ ತಗೊಂಡು ಅವ್ರೂ ಸಂಖ್ಯೆ 100-150 ಇದೆ. ನಮ್ಮ ನಗರದಲ್ಲಿ ಅನೇಕರು ಪಾಪಗಳು ಬರ್ತಾರೆ. ಒಳ್ಳೆಯ ವ್ಯವಸ್ಥೆ ಇದ್ದವ್ರೆ, ಅನುಕೂಲಿಸಿದ ಕುಟುಂಬದವ್ರೆ. ಆ ದುರ್ದೈವ ಅಂದರೆ ಈಗ ಮಕ್ಕಳು ಸರಿಯಾಗಿ ನೋಡ್ಲಾರ್ದಕ್ಕೂ ಪಾಪ ಖುಷಿ ಪಡ್ತಾರೆ. ನಾವೆಲ್ಲ ಆಡಳಿತ ಮಂಡಳಿಗಳು ಹೇಳ್ತಿರ್ತಾರೆ, ಇಲ್ಲ ಭಾಳ ಒಳ್ಳೆಯ ಕೆಲಸ ಮಾಡಿದ್ರೆ ನಮಗೆ ಭಾಳ ಮನೆಯಲ್ಲಿ ಸರಿಯಾಗಿ ನಮ್ಗೆ ಒಪ್ಕೊಳ್ಳಾಗತ್ತೆ ನಮ್ಗೆ. ಇದು ವಾಸ್ತವಿಕವಾದ ಸತ್ಯ ಸಂಗತಿ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ಜನ ಇವತ್ತು ವಿಜಯಪುರದ ಇವೇನು ಪ್ರವಾಸಿ ಯುವಕರು ಇದೇನೋ ವಿದ್ಯಾರ್ಥಿಗಳು ಬರ್ತಾರೆ, ನಮ್ಮ ಹೆಣ್ಮಕ್ಳು ಬರ್ತಾರೆ. ಅವ್ರಿಗೆ ಬಂದಾಗ ಎಲ್ಲಿರಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ. ಯಾಕಂದರೆ ಎಲ್ಲ ಬಡ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳು ಪ್ರವಾಸ ಕಾರ್ಯಕ್ರಮ ಇರ್ತದೆ. ಅವ್ರಿಗೆ ಇರಲಿಕ್ಕೆ ಎಲ್ಲೂ ಉಚಿತವಾದಂಥದ್ದು ಒಂದು ಒಳ್ಳೆಯ ಕೆಲಸ ಇರಲಿಲ್ಲ. ನಾವು ಮ್ಯಾಗ 5ನೇ ಫ್ಲೋರ್ ಮೇಲೆ ಇವತ್ತು ಯಾವುದೇ ಹಳ್ಳಿ, ಯಾವುದೇ ಕರ್ನಾಟಕ ಮಹಾರಾಷ್ಟ್ರ ಯಾವುದೇ ಕಡೆಯಿಂದ ಮಕ್ಕಳು ಬಂದರೆ ಮ್ಯಾಲೆ ಇರಲಿಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ. ಸುಮಾರು ಒಂದು 500 ಮಕ್ಕಳು ನಮ್ಮಲ್ಲಿ ಇರ್ಬೋದು. ರಾತ್ರಿ ಬಂದರೆ ಅವರಿಗೆ ಪ್ರಸಾದ ವ್ಯವಸ್ಥೆ ಮಾಡ್ತೀವಿ. ಮುಂಜಾನೆ ಹೋಗೋ ಮುಂದೆ ಸ್ನಾನ ಮಾಡಿ ಏನು ಉಪ್ಪಿಟ್ಟು ಯಾವುದೋ ಒಂದು ಚಹಾ ನಾವು ಕೊಟ್ಟು ಅವ್ರನ್ನೂ ನಾವು ವ್ಯವಸ್ಥೆ ಮಾಡ್ತೀವಿ. ಇದು ಭಾಳ ಅವಶ್ಯಕತೆ ಇತ್ತು ವಿಜಯಪುರ ನಗರದಲ್ಲಿ. ಮತ್ತು ನಮ್ಮ ಗೋಶಾಲೆಯಲ್ಲೂ ಸಹಿತ ಯಾರೇ ಪಾದಯಾತ್ರೆಗಳು, ಮತ್ತು ಮಂತ್ರಾಲಯಕ್ಕೆ ಹೋಗೋರು ಬರ್ತಾರೆ, ನಮ್ಮ ಜೈನ ಮುನಿಗಳು ಬರ್ತಾರೆ, ಮತ್ತು ಅನೇಕ ಗರ್ತರಿಗೆ ಬಾದಾಮಿಗೆ ಹೋಗೋರು ಬರ್ತಾರೆ, ಗುಡ್ಡಾಪುರ ದಾನಮದೇವಿಗೆ ಹೋಗೋರು ಬರ್ತಾರೆ. ಎಲ್ಲ ಪಾದಯಾತ್ರೆಗಳು ಅಯ್ಯಪ್ಪ ಸ್ವಾಮಿಗಳು ಯಾರು ಬಂದ್ರೂ ಸಹ ಅಲ್ಲಿಯೂ ಸುಮಾರು 1,000 ಜನರು ಇರಲಿಕ್ಕೆ ಹಾಸ್ಟೆಲ್ ಕಟ್ಟಿದ್ವಿ. ನಮ್ಮ ಸದಸ್ಯರಿಗೆ ಅತಿಥಿ ಗೃಹ ಕಟ್ಟಿದ್ದೀವಿ. ರಾತ್ರಿಯಲ್ಲಿ ಇರಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಯಾವಾಗಲೇ ಯಾವುದೇ ನಮ್ಮ ಗೋಶಾಲೆ ನೋಡಲಿಕ್ಕೆ ಚೆನ್ನಾಗಿ ಬಂದರೆ ಅವ್ರಿಗೆ ಮಧ್ಯಾಹ್ನ ಊಟ, ರಾತ್ರಿ ಊಟ ಅಂದರೆ ಅನ್ನದಾಸೋಹ ಸಿದ್ದೇಶ್ವರ ಸಂಸ್ಥೆಯಲ್ಲಿ 1 ವರ್ಷದಿಂದ 1 ವರ್ಷ ಇದು 6 ತಿಂಗಳಾಯಿತು. ಇದಕ್ಕೆ ಸಾಕಷ್ಟು ಜನ ಭಕ್ತರು ಊಟ ಆಚರಿಸೋರು 5,100 ರೂಪಾಯಿ ಕೊಡ್ತಾರೆ, 11,000 ರೂಪಾಯಿ ಕೊಡ್ತಾರೆ. ಅವ್ರು ಊಟ ಪಾಪ ಇಲ್ಲೆಲ್ಲ ಬರೋ ಜನರಿಗೆ ನಿರ್ಗತಿಕರಿಗೂ ಊಟ ಮಾಡ್ತಾರೆ. ಅವರು ಗೋಶಾಲೆಯಲ್ಲೂ ಬಂದು ಇವತ್ತು ಅಲ್ಲಿ ಊಟ ಆಚರಿಸ್ಕೊಳ್ತಾರೆ. ಅವರು ತಮಗೇನು ಸಾಧ್ಯ ಆದಷ್ಟು ಕಾಣಿಕೆ ದೇಣಿಗೆ ಕೊಟ್ಟು ಅಂದ್ರೆ ಸಿದ್ದೇಶ್ವರ ಸಂಸ್ಥೆ ಬರೇ ಕೆಲವು ಮಂದಿ ತಲೆಯಾಗಿತ್ತು. ಇದೊಂದು ಕಮರ್ಷಿಯಲ್ಲು, ಇವ್ರು ಮಾಡ್ಕೊಂಡು ಏನು ಮಾಡ್ತಾರೆ, ಬರೀ ಊರದ ಕಟ್ಟಿ ಕೊಡೋರೆ 5 ರೂಪಾಯಿ ಪಟ್ಟಿ ಕೊಡ್ತಿದ್ರು. ಅದು 5 ರೂಪಾಯಿ ಪಟ್ಟಿ ಅಂತಾರಂದ್ರೆ ಅದು ಬ್ಯಾಂಡೇಜ್ ಇದು ಹಚ್ಚಿತ್ತು. ಹಾಗೆ ಅರ್ಧದ್ದು 40 ಪ್ಯಾಕೆಟ್ ಹಚ್ಚಲ್ಲ. ಅವ್ರಿಗೆ ಭಾಳ ಕಾಯ್ದೆ ಕೇಳ್ತಿಲ್ಲ. 3 ಕೊಟ್ಟು ನಾವು ಸಾರು ಕೊಟ್ಟು ಮಾತಾಡ್ತಿದ್ದಿಲ್ಲ. 5 ರೂಪಾಯಿ 2 ರೂಪಾಯಿ ಅವಾಗ 2 ರೂಪಾಯಿ ಕೊಡ್ತಿದ್ದಿಲ್ಲ. ಕಾನೂನು ಕೇಳ್ಬೇಕು ಅವ್ರು. ಎಲ್ಲ ರೂಪಾಯಿ ಏನು ಮಾಡ್ತೀವಿ, ಏನು ಮಾಡ್ತೀವಿ ಜನರಿಗೆ ಹೊಯ್ಕೊಳ್ಳಾಕತ್ತೀವಿ. ನಮ್ಮದೇನು ಯಾರು ಡೈರೆಕ್ಟ್ರುಗಳಿಗೆ ಕಮಿಷನ್ ಮಾಡಿದಿಲ್ಲ, ಕೇಳೋದಿಲ್ಲ. ಅದಕ್ಕೆ ನಾನು ಯಾಕೆ ಹೇಳ್ತೀನಿ ಅಂದರೆ ಮಾಧ್ಯಮದವ್ರಿಗೆ ಇದು ಎಲ್ಲನೂ ಕಲ್ಪನೆ ಇಲ್ಲ. ಅನೇಕ ಸಲ ಇಲ್ಲಿ ನಿಮಗೂ ಯಾರು ಫೋನ್ ಮಾಡ್ತಾರೆ, ನಮ್ಮ ಊರಿಂದ ಶಾಲಾ ಮಕ್ಕಳು ಬರ್ಲಾಕತ್ತಾರೆ, ನಿಮ್ಮಲ್ಲಿ ಏನು ವ್ಯವಸ್ಥೆ ಇತ್ತು. ನಾವು ಇಲ್ಲಿ ಮೇಲೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಗೋಶಾಲೆದಾಗ ಇಲ್ಲಿಕ್ಕೆ ಚೆನ್ನಾಗಿ ಹಚ್ಕತ್ತಂದು ಗೋಶಾಲೆದ್ರೂ ಇರ್ಬೋದು. ಇವತ್ತು ಜ್ಞಾನಯೋಗಾಶ್ರಮದ ಗುರುವಂದನ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವಾಗೂ ನಾವು ಇರ್ಲಿಕ್ಕೆ ಅಂದರೆ ಈ ಕಟ್ಟಡ ಕಟ್ಟಿದ ಉದ್ದೇಶ 100 ಸಾರ್ವಜನಿಕ ಉದ್ದೇಶ. ಇವತ್ತು ಕಲ್ಯಾಣ ಮಂಟಪನೂ ಇದೆ, ಅಲ್ಲಿಂದ ಎಲ್ಲ ದಾನಿಗಳು ಫೋಟೋ ಹಾಕಿದ್ದೀವಿ. ಇವರೆಲ್ಲ 1 ಲಕ್ಷ 1,000 ರೂಪಾಯಿ 2 ಲಕ್ಷ ಕೊಟ್ಟಂತಾರೆ. ಎಲ್ಲ ತಂದೆ ತಾಯಿಗಳದು ಒಂದು ಸ್ಮರಣೆ ಇರಲಿ ಅಂತೇಳಿ ಇವತ್ತು ಅದನ್ನು ನಾವು ಇಲ್ಲಿ ಮಾಡಿದ್ದೀವಿ. ಇದಕ್ಕೆ ಸುಮಾರು 1,2 ಕೋಟಿ ರೂಪಾಯಿ ಇದಕ್ಕೆ ನಮ್ಗೆ ಸಂಗ್ರಹ ಆಗಿದೆ. ಸ್ವಲ್ಪ ಕಾಂಪ್ಲೆಕ್ಸ್ ಮಾಡಿದ್ದೀವಿ. ಅದರಿಂದ ಅದು 2 ಕೋಟಿ 1.5 ಕೋಟಿ ಮಾಡಿ ಕಡಿಮೆ ಮಾಡಿದ್ದೀವಿ. ಇವರೆಲ್ಲ ಉಪಯೋಗ ಬಿಜಾಪುರಕ್ಕೆ ಬರೋ ಜನ ಬಿಜಾಪುರಕ್ಕೆ ಬಂದರೆ ಸಿದ್ದೇಶ್ವರ ಸಂಸ್ಥೆಗಳು ನಮ್ಗೆ ಇರ್ಲಿಕ್ಕೆ ಅನುಕೂಲ ಇತ್ತು ಅನ್ನೋಂಥ ಒಂದು ವ್ಯವಸ್ಥೆ ಮಾಡಿದ್ವಿ. ನೀವು ಸಹ ಈ ಜಾತ್ರೆಗೆಲ್ಲ ಸಹಕಾರ ಕೊಡಬೇಕು. ಮುಂದಿನ ದಿವಸಗಳಲ್ಲಿ ಇನ್ನೇನು ಮತ್ತು ಕಾರ್ಯಕ್ರಮ ಬಂದಾಗಿದೆ. ಲಕ್ಷಾಂತರ ಜನ ಸೇರ್ತಿದ್ರು. ಆದರೆ ಸ್ಟೇಡಿಯಂನಲ್ಲಿ ಎಲ್ಲ ಹೊಸ ಕ್ರೀಡಾ ಇದನ್ನು ಬಂದಿದ್ದರಿಂದ
ಅಲ್ಲಿ ನಾವು ಮಾಡಲಿಕ್ಕೆ ಆಗಲಾರ್ದಕ್ಕೆ ಸುಮ್ಮನೆ ಇಲ್ಲಿ ನಮ್ಮ ಕೋರಿ ಚೌಕಿನಲ್ಲಿ ಸಾಂಸ್ಕೃತಿಕ ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಎಲ್ಲರೂ ಒಂದು ವ್ಯವಸ್ಥೆ ಮಾಡಿಕೊಂಡು ಮತ್ತು ಅದೊಂದು ಏನೋ ಮೆರಗಿದೆ ಸುಮಾರು 2 ಲಕ್ಷ ಜನ ಯಾವುದೇ ಗಾಡಿ ಒಳಗೆ ಕರ್ಕೊಂಡು ಬಂದು ಬಾಡಿಗೆ ಜನ ಬರಲ್ಲ, ಸ್ವಯಂ ಪ್ರೇರಣೆ ಬರ್ತಿದ್ರು, ಉತ್ಸಾಹ ಬರ್ತಿದ್ರು ಅಂಥ ಕಾರ್ಯಕ್ರಮ ಈ ನಮ್ಮ ಸ್ಟೇಡಿಯಂ ಬಂದಾಗಿದ್ದರಿಂದ ತೊಂದರೆ ಆಗಿದೆ. ದನಗಳ ಜಾತ್ರೆನೂ ಭಾಳ ಮಂದಾಗಿದೆ. ಮತ್ತೇನು ಒಳ್ಳೆಯ ಕಾಲ ಯಾವ ಮಾತ್ರ ಹೋಗೋಣ, ಅದಕ್ಕೆ ಎಲ್ಲರೂ ಈ ಜಾತ್ರೆಯಲ್ಲಿ ಸಹಕಾರ ತಗೊಂಡು ಸಿದ್ದೇಶ್ವರ ಸಂಸ್ಥೆ ನಮ್ಮ ಜಾತ್ರಾ ಕಮಿಟಿ ವತಿಯಿಂದ ನಮ್ಮ ಆಡಳಿತ ಮಂಡಳಿ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಸ್ಟೇಡಿಯಂ ಮುಗಿತು, ಪರ್ಯಾಯ ಜಾಗ ಎಲ್ಲಿ ನೋಡಿದ್ದೀರಿ? ನೋಡ್ಬೇಕು. ಅದೇ ಈಗ ಒಂದು ಬೇಡಿ ಮುಂದೊಂದು 28 ಎಕರೆ ಐತಿ. ಅದು ವಕಫೋದನ್ನು ನಡೆದಿತ್ತು, ಅದನ್ನೆಲ್ಲ ಮುಗಿಸಿವಿ. ಈಗಾಗಲೇ ತಿದ್ದುಪಡಿ ಆಗೈತೆ, ಅವೆಲ್ಲ ವಾಪಸ್ ತಗೊಳಕತ್ತೀವಿ. ನಮ್ಗೆ ಅಲ್ಲೇ ಏನೋ ಒಂದು ಇನ್ನೊಂದು ಸ್ಟೇಡಿಯಂ ಮಾಡ್ಬೇಕಾಗ್ತೈತಿ. ಉಸ್ತುವಾರಿ ಮಂತ್ರಿಗಳಿಗೆ ಹೇಳಿದ್ದೀವಿ, ಆದಷ್ಟು ಬೇಗನೆ ಅದೊಂದು 10 ಎಕರೆ ಸ್ಟೇಡಿಯಂ ಕೊಡ್ತಾರೆ. ಅದರಲ್ಲಿ ನಾವು ಬರೀ ಕ್ರಿಕೆಟ್ ಅದು ಇಂಥವು ಏನು ಸೈಕ್ಲಿಂಗ್ ನಾವು ವೆಲೋಡ್ರೋಮ್ ಅಲ್ಲಿ ಹೋಯ್ತು. ಈಗಿಲ್ಲ ಅನ್ನೋದ್ರೆ ನಾವು ಕ್ರಿಕೆಟ್ ಹಾಕಿ ಅಂಥದ್ದು ಕೊಟ್ಟು ನಮ್ಮ ಮತ ಹಾಸ್ಬೇಕು, ನಮ್ಮ ಗುಡಿ ಸಮೀಪ ಆಗ್ತದೆ, ಅದನ್ನು ನಾವು ಪ್ರಯತ್ನ ಮಾಡಿದ್ವಿ. ಮಾಹಿತಿ ಕೊಡೋದು ಕಳೆದ ಬಾರಿಗಿಂತ ಈ ಬಾರಿ ಕಡಿಮೆ ಆಗಿದೆ. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಹೆಚ್ಚಿನ ಮಾಹಿತಿ ರೈತರಿಗೆ ಹೋಗ್ತಾ ಇಲ್ಲ, ಹಾಗಾಗಿ ಗೊತ್ತಿಲ್ಲ ಅನ್ನೋದು. ಇಲ್ಲ, ಅದು ಏನು ಅದು ನೋಡ್ರಿ, ಈಗ ಹೆಂಗೈತಿ, ಅದು ಸಂಪೂರ್ಣ ಜವಾಬ್ದಾರಿ APMC. ನಮ್ದೇನೂ ಇಲ್ಲ. ಮೊದಲು ನಮ್ಮ ಕೈಯಾಗಿತ್ತು, ಒಂದು 30-35 ವರ್ಷದಿಂದ ಏನಿತ್ತು, ಸಿದ್ದೇಶ್ವರ ಕಮಿಟಿ ಕೈಯಾಗಿತ್ತು. ಅದನ್ನು ನಾವೇ ಜಾತ್ರೆ ಮಾಡ್ತಿದ್ವಿ, ಅದು ಗೊಬ್ಬರ ನಾವೇ ಲೀಲಾ ಮಾಡ್ತಿದ್ವಿ, ಎಲ್ಲ ನಮ್ಮ ಕೈಯಾಗಿತ್ತು. ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಬಂದಾಗ ಸಂಪೂರ್ಣವಾಗಿ ಸರ್ಕಾರ ಅದನ್ನು ತಗೋತು. ಮೊದಲಿಗೆ ಏನು BLD ಕ್ಯಾಂಪಸ್ ಐತಲ್ಲ, ಅಲ್ಲಿ ಜಾತ್ರೆ ಆಗ್ತಿತ್ತು. ಅಲ್ಲಿ ಏನು ಮೆಡಿಕಲ್ ಕಾಲೇಜ್ ಕಟ್ಟಾರಲ್ಲ, ಇದು ಎಲ್ಲ ಹಾಸ್ಪಿಟ್ಲು, ಅಲ್ಲಿ ದನದ ಜಾತ್ರೆ ಆಗ್ತದೆ. ಅಲ್ಲಿ ಸಾಲಾದಕ್ಕೆ ಏನಾಯ್ತು, ಈಗ ನಾವು ತೊಲವಿಗೆ 100 ಎಕರೆ ಕೊಟ್ಟಿರ್ತೀವಿ. ಹೀಗಾಗಿ ಈಗೇನಾಗಿದೆ, ಜಾನುವಾರುಗಳ ಸಂಖ್ಯೆನೇ ಕಡಿಮೆ ಆಗೈತಿ. ಮೊದಲನೇಟ ಬರೋದಿಲ್ಲ. ನಾವು ಮೊನ್ನೆ ಹೋದ ವರ್ಷ ನೋಡಿ ನಮ್ಗೆ ಭಾಳ ಕೆಟ್ಟ ಅನ್ಸಿತ್ತಂದ್ರೆ, ರೈತರು ಈ ಕಡೆ ಒಂದು ಆಕಳನೂ ಸಹಿತ ಸಾಕಲಾರ್ದಂಗೆ ಆಗ್ಬಿಟ್ಟಾರೆ. ನಿಮ್ಗೆ ಇನ್ನೂ ಕೆಟ್ಟ ಹೇಳ್ಬೇಕಂದ್ರೆ, ನಮ್ಮ ಗೋಶಾಲೆದಾಗ ಪಾಪ ಪೊಲೀಸ್ ಇಲಾಖೆದವರು ಆಕಳುಗಳು ಅಕ್ರಮವಾಗಿ ಸಾಗಾಟ ಮಾಡೋದು ಹಿಡ್ತಾರಲ್ಲ, ಗಬ್ಬಿರ್ತಾವೆ. ಕನಿಷ್ಠ ಒಂದೊಂದು ತಿಂಗಳು ಇದು 1 ಲಕ್ಷ ರೂಪಾಯಿ ಕಿಮ್ಮತ್ತಿನ ಆಗ್ತದೆ. ನಮ್ಮಲ್ಲಿ ಇವತ್ತು ಪೊಲೀಸ್ ಇಲಾಖೆಯಿಂದ ನಾವು ಧನ್ಯವಾದ ಹೇಳ್ಬೇಕು. ಅಂತಿಂತ ಬಂಗಾರ ಅಂತ ಆಗ್ತದೆ. ರೈತರು ತುಂಬಿದ ರೈತರು ಅಂಥದ್ದು ಕೊಡ್ಲಾಕತ್ತಾರೆ. ಇದು ದುರಂತ. ಮತ್ತು ಇನ್ನೂ ಕೆಟ್ಟ ಹೇಳ್ಬೇಕಂದ್ರೆ, ಕೆಲವು ಮಂದಿ ಬುದ್ಧಿ ಹೆಂಗೈತಂದ್ರೆ, ಒಂದು ಹಳ್ಳಿ ಹೆಸರು ಹೇಳೋದಿಲ್ಲ, ಭಾರಿ ಆಕಳಿದ್ದು 2 ಅವರು ಅದನ್ನು ಕಟ್ಗರಿಗೆ ಮಾರಿ ವಿಠೋಬಾ ಗುಡಿ ಕಟ್ಟವ್ರಂತೆ. ಇಂಥ ಪುಣ್ಯಾತ್ಮದ ಅದನ್ನು ಕಟ್ಗರಿ ಕೊಡೋದು ಆಕಳ, ಅದು ರೊಕ್ಕ 1 ಲಕ್ಷ 2 ಲಕ್ಷ ಮಂದಿ ಬರೋದು. ಚಲೋ ಹಾಕಿ ಮನಗಂಡು ಹಾಕ್ತಿದ್ದು. ಅವಾಗ ಇಲ್ಲಿ ಸ್ವಾಮಿಗಳು ನಮ್ಮಲ್ಲಿ ತಂದುಬಿಟ್ರು. ಯಾರಂದ್ರೆ ನಮ್ಮ ಶಿರ್ಸ್ಯಾಡ ಸ್ವಾಮಿಗಳು ಇಲ್ಲೇ ಅಂದ್ರೆ. ಹಿಂಗೆ ಕೆಲವೊಂದು ನಮ್ಮ ಸಂಸ್ಕಾರನೂ ಇದನ್ನು ವ್ಯವಸ್ಥೆ ಒಳಗೆ ಇದಾಗತ್ತೆ. ಆದ್ರೆ ಈಗ ನಾವೇನು ಗೋಶಾಲೆ ಮಾಡಿದ್ದೀವಿ, ನಾವು ಯಾರೇ ಎತ್ತುಗಳು ನಮ್ಮಲ್ಲಿ ಎಷ್ಟೋ ಹೋರಿಗಳು ಬರ್ತಾವೆ, ತಯಾರಾಗ್ತಾವೆ, ನಾವು ಉಚಿತವಾಗಿ ರೈತರಿಗೆ ಕೊಡ್ತೀವಿ. ಅದನ್ನು 2 ದಿವಸ ದುಡ್ಸೋರಿ ವಯಸ್ಸಾಯ್ತಂದ್ರೆ ಮತ್ತೆ ನಮ್ಮಲ್ಲಿ ತಂದುಬಿಡ್ರಿ, ಕಟ್ಗರಿ ಕೊಡಬೇಡ. ಈಗ ಅದನ್ನು ಗೋ ಉತ್ಪನ್ನ ಮಾಡ್ಲಾಕತ್ತೀವಿ. ವಿಭೂತಿ, ಕುಂಕುಮ, ಗೋ ಅರ್ಕ, ತುಪ್ಪ 3,000 ರೂಪಾಯಿ ಕಿಲೋ ಮಾಡ್ಲಾಕತ್ತೀವಿ. ಗುಡಿ ಮುಂದೆ ನಾವು ಸುಮ್ಮನೆ ಸಣ್ಣವರು. ಇಲ್ಲ, ನಮ್ಮ ಹೈಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟಾಗ ಐತಿ, ಅಲ್ಲಿನೂ ಸಿಗ್ತೈತಿ. ಗೋನಂದ ಜಾತ್ರೆ ನೋಡ್ರಿ, ಒಂದು ಆಕಳ ಎಷ್ಟು ಮಹತ್ವ ಐತಂದ್ರೆ ನಮ್ಗೆ ಅದ್ರ ಮಹತ್ವನೇ ಗೊತ್ತಿಲ್ಲ. ಇವತ್ತು ನಮ್ಮ ಕನೇರಿ ಮಠ ಸ್ವಾಮಿಗಳು ಒಂದು ಪ್ರಯೋಗ ಮಾಡ್ಯಾರ. ಒಂದು ಆಕಳ ಸತ್ತಂದ್ರೆ ಅದಕ್ಕೊಂದು ಹೊದು ಮಾಡಿ ನಾವು ಇಂಟಾಕಿ ಅದರ ಒಯ್ದಂದ್ರೆ ಹಾಕ್ತೀವಿ. ಅದ್ರ ತೂಗದಟ್ಟೆ ಹೆಂಡಿ ಹಾಕ್ತೀವಿ, ಅದ್ರ ತೂಗದಟ್ಟೆ ಗೋಮೂತ್ರ ಹಾಕ್ತೀವಿ, ಅದ್ರ ತೂಗದಟ್ಟೆ ಗೋಮೂತ್ರ ಹಾಕ್ತೀವಿ, ಪಪ್ಪಾಯಿ ಬೆಲ್ಲ ಏನನ್ನ ಹಾಕಿ ಮುಚ್ಚಿಬಿಟ್ಟಾಗಿ 6 ತಿಂಗಳು ನಾವು ಮುಚ್ಚಿಬಿಟ್ಟಿವಿ ಅಂದ್ರೆ ಅದೆಲ್ಲ ಸೋರ್ತದೆ.
ಒಂದು ಕಡೆ ಇದು ಬಿಟ್ಟಿರ್ತೀವಿ, ಆ ರಸ ತೊಗೋತೀವಿ, ಅದನ್ನು ಸೋಸಿ ಪ್ಯಾಕ್ ಮಾಡ್ತೀವಿ. ಅದು 6 ದಿನ ನಂತರ ನೀವು ತೆಗೆದು ನೋಡಿದ್ರೆ ಈ 2 ಕೋಡ ತಣ್ಣಿನ ಪುರ ಬಿಟ್ಟು ನಿಮ್ಗೆ ಎಲ್ಲ ಕರಿಗಿ ಒಂದು ಗಿಡ 10 ಕಾಯಿ ಬಿಡ್ತಿದ್ರೆ 40ರಿಂದ 50 ಕಾಯಿ ಬಿಡ್ತದೆ. ಅದನ್ನು ನಂದು ಗೋನಂದ ಜಲ ಅಂತೇಳಿ ಅದರ ಲೀಟ್ರು 1 ಲೀಟ್ರಿಗೆ 250 ರೂಪಾಯಿ ಲೀಟ್ರ್ ಹೋಗ್ತದೆ. ಒಂದು ಆಕಳ ಕನಿಷ್ಠ ಸತ್ತಾಗೂ ಸಹಿತ 25-30 ಸಾವಿರ ಕೊಟ್ಟು ಹೋಗ್ತದೆ. ರಾಮಜನ ಕಲ್ಪವೃಕ್ಷ ಅಂದಿದ್ದು ಇದಕ್ಕೆ. ಅದು ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ನಾವೆಲ್ಲ ನಮ್ಮಲ್ಲಿ ಎಷ್ಟು ವಯಸ್ಸಾಗಿದ್ವು ಅಂತ ಆಕಳು ನಾವೆಲ್ಲ ಟಕ್ಕಿ ಇರ್ತೀವಿ. ಎಲ್ಲ ಟಕ್ಕಿ ಒಳಗೆ ಇವತ್ತೊಂದು ಹಾಕ್ತೀವಿ. ಹಾಗೆ ಅದಕ್ಕೆ ಯಾವಾಗ ಮಜ್ಜಿಗೆ ಬೇಕು, ಯಾವಾಗ ಅದಕ್ಕೆ ಗಂಟೆ ಹಾಕೋ ಹಾಗೆ ಹಾಕೋತಿರ್ತೀವಿ. ಅದು ಹಾಗೆ ತಲುಪಿಸ್ಕೋತಿರ್ತದೆ. ಅಂದ್ರೆ ಆಕಳದಲ್ಲಿ ಮತ್ತು ಅದನ್ನು ಬಿಟ್ಟರೆ ಅದಕ್ಕೇನು ಯೂರಿಯಾ DAP ಏನೂ ಬೇಕಾಗಿಲ್ಲ. ಹೊರಗೆ ಇಷ್ಟಿಟ್ಟೆ ಒಂದು ಗಿಡಕ್ಕೆ ಒಂದು 100 ml 200 ml ಅಟ್ಟೆ ಹಾಕಿ ಸಹಿತ ನಮ್ಮಲ್ಲಿ ಒಂದ್ಸಲ ಮಾವಿನ ಗಿಡ ಸಿಕ್ಕಾಪಟ್ಟು ಸುಮಾರು ಒಂದು ಹೆಚ್ಚು ಕಡೆ ಒಂದು 50,000 ಮಾವಿನಕಾಯಿ ಆಗಿತ್ತು. ನಾವು ಹಾಕಿದ್ದೆ ಆ DAP ಇಲ್ಲ, ಯೂರಿಯಾ ಇಲ್ಲ, ಎಲ್ಲ ಇಲಾಖೆದವ್ರಿಗೂ ಮಾವಿನ ಹಣ್ಣು ಕೊಟ್ಟಿವಿ ಒಂದು ಸಲ ಅಷ್ಟು ಮಾವಿನಕಾಯಿ ಆಗಿತ್ತು. ಅದಕ್ಕೆ ರೈತರಿಗೆ ತರಬೇತಿನೂ ನಡೆದದೆ ನಮ್ಮ ಕೃಷಿಯಲ್ಲಿ. ಸಾಕಷ್ಟು ರೈತರು ಇವತ್ತು ಒಂದು ಆಕಳ ಇದ್ರೆ ಏನಾಗ್ತಿತ್ತು ಅನ್ನೋದು ಕರ್ನಾಟಕದಲ್ಲಿ ಯಾರೂ ಇದನ್ನು ಪ್ರಯೋಗ ಮಾಡಿಲ್ಲ. ಇದು ಸಿದ್ದೇಶ್ವರ ಸಂಸ್ಥೆ ಈ ರೀತಿ ಸಾಮಾಜಿಕವಾಗಿ ಸಿದ್ದೇಶ್ವರ ಸಂಸ್ಥೆ ಒಳ್ಳೆ ಕೆಲಸ ಮಾಡ್ತಾರೆ. ಹಾಂ, ಈಗ ಅದನ್ನೇ ನಾವು ಕೇಳಿದ್ರೆ ಗಂಧಕೇನೈತಿ ಅದನ್ನೇ ನಾವು ಅದನ್ನು ಸ್ಟೇಡಿಯಂ ಮಾಡಬೇಕು. ಮಾಡಿ ಅದನ್ನು ನಮಗೆ ಜಾತ್ರೆಗೊಮ್ಮೆ ಏನೋ 15ನೇ ತಾರೀಕಿಗೆ ನಾವು ಮತ ಹಾರಿಸೋ ಕಾರ್ಯಕ್ರಮ ಇರ್ತದೆ. ಅವತ್ತು ನಾವು ಮತ ಹಾರಿಸುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ಹೇಳಿದ್ದೀನಿ. ನಮ್ಮ ಸರ್ಕಾರ ಇದ್ದಾಗ ವಕಫ್ ಇತ್ತು. ಅದು ವಕಫ್ ಇದ್ದಾಗ ಏನೋ ಮಾಡಲಿಕ್ಕೆ ಬರಲಿಲ್ಲ. ಈಗ ಹೆಚ್ಚು ಕಡಿಮೆ ಈ ಹೊಸ ಕೇಂದ್ರ ಸರ್ಕಾರದ ತಿದ್ದುಪಡಿ ಆದಮೇಲೆ ಎಲ್ಲ ವಕಫದ್ದು ಬುಗ್ಲಸ್ ಏನು ಏರ್ಸಿದ್ರು ಎಲ್ಲರೂ ಈಗ ನೋಡ್ರಿ ಅಲ್ಲಿ ನಾವು 811 ಸರ್ವೆ ನಂಬರ್ ಸುಮಾರು 3 ಎಕರೆ ಇತ್ತು ದರ್ಗಾದಲ್ಲಿ. ಈಗ ಅದು ಫುಲ್ ಆಯಿತು. ಈಗ ನಿನ್ನೆ ನಮ್ಮ KSRTC MD ಅವ್ರಿಗೆ ಹೇಳಿದೆ, ನಿನ್ನೆ ಒಂದು 5 ಎಕರೆ ನೀವು ತೊಗೊಂಡು ಅಲ್ಲಿ ಡಿಪೋ ಮಾಡಿ ಆ ಕಡೆ ನಾವು ಊರು ಬೆಳಿತೈತಿ. ಇವತ್ತು MB ಪಾಟೀಲರು ಮೈಸೂರು ಸ್ಯಾಂಡಲ್ ಸೋಪ್ ಒಂದು ಫ್ಯಾಕ್ಟ್ರಿ ಹಾಕ್ಲಾಕತ್ತಾರೆ. ಹಿಂಗೆ ಅವ್ರ ಕ್ಷೇತ್ರದಾಗ ಆ ಏರಿಯಾನು ಡೆವಲಪ್ ಆಗಲಿಕ್ಕೆ ಅದು 3 ಎಕರೆದ ಒಂದು 15-20 ಎಕರೆ ಎಲ್ಲ ಬಡವರು ಮನೆ ಮಾಡ್ಕೊಂಡ್ರೆ ಅದನ್ನು ಬಿಟ್ಟರೆ ಒಂದು 50-60 ಎಕರೆ ನಮ್ಮ ಬಿಜಾಪುರದ ಅಭಿವೃದ್ಧಿ ಸಿಗ್ತದೆ. ಈ ರೀತಿ ಕೆಲವೊಂದು ಕಾನೂನು ತೊಡಗಿದ್ದು ಈಗ ಅದನ್ನು ಪ್ರಯತ್ನ ಮಾಡಾಕತ್ತೀವಿ. ಅದು ಸ್ಟೇಡಿಯಂ ಆಯಿತು ಅಂದರೆ ಮತ್ತೆ ಮೊದಲಿನ ವೈಭವ ಅಲ್ಲಿ ಸರ್ಕಾರ ಜಾತ್ರೆ ಬರ್ತದೆ.